ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಆನಿಯನ್ ಪಕೋಡ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೇನೆ. ಇದು ಈವ್ನಿಂಗ್ ಟೀ ಮತ್ತು ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಅರ್ಧ ಕಪ್ ಕಡಲೆಬೇಳೆ ತಗೊಂಡಿದ್ದೀನಿ. ಅದು ಒಂದು 5-6 ಕೆಂಪು ಮೆಣಸಿನ ಜೊತೆ ಒಂದು 2 ಗಂಟೆಗಳಷ್ಟು ಕಾಲ ನೆನೆಸಿಡಬೇಕು. ನಾನಿವಾಗ 3 ಗಂಟೆಗೆ ನೆನೆಸಿಟ್ಟಿರೋದು. ಇವಾಗ ಟೈಮ್ 5 ಗಂಟೆ. ಇದನ್ನು ಫಸ್ಟ್ ಒಂದು ಮಿಕ್ಸಿಂಗ್ ಜಾರ್ ತಗೊಂಡು ಅದಕ್ಕೆ ನೀರು ಹಾಕುವ ಅಗತ್ಯ ಇಲ್ಲ, ಅಂದರೆ ಫುಲ್ ನೈಸಾಗಿ ರುಬ್ಕೊಳ್ಬೇಕಾಗಿಲ್ಲ. ಒಂದು ಸ್ವಲ್ಪ ಹೀಗೆ ನೋಡಿ ತರಿ ಇರಬೇಕು, ಆ ಥರ ರುಬ್ಕೊಂಡ್ಬಿಡಬೇಕು. ಇವಾಗ ನೀವು ನೋಡ್ಬೋದು ಇಲ್ಲಿ ಫುಲ್ ನೈಸಾಗಿಯೂ ಇಲ್ಲ. ಆಮೇಲೆ ನಾನಿಲ್ಲೊಂದು 4 ದೊಡ್ಡ ಸೈಜ್ ನೀರುಳ್ಳಿ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಉಪ್ಪು ಸೇರಿಸಿ ಅದು ಸ್ವಲ್ಪ ನೀರು ಬಿಡುವ ತನಕ ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಇದು ನಾನಿಲ್ಲಿ ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ. ತುಂಬ ಚಿಕ್ಕದಾಗಿ ಸ್ಲೈಸ್ ಮಾಡಬೇಕಾಗತ್ತೆ. ಇವಾಗ ನಾನಿಲ್ಲಿ ಏನು ಮಸಾಲ ರುಬ್ಬಿಟ್ಟಿದ್ದೀನಿ ಅದನ್ನು ಹಾಕಬೇಕು. ಇದಕ್ಕೆ ನಾನು ಕಡಲೆಬೇಳೆ ಮತ್ತು ಕೆಂಪು ಮೆಣಸು ಅಷ್ಟೇ ಇದೆ, ಇದರಲ್ಲಿ ಬೇರೆ ಏನಿಲ್ಲ. ಆಮೇಲೆ ಉಪ್ಪು ಮೊದಲೇ ಹಾಕಿತ್ತು, ಇದು ಆನಿಯನ್ ನಾವು ಮ್ಯಾಶ್ ಮಾಡಬೇಕಾದ್ರೆ. ಇವಾಗ ನೋಡ್ಕೊಂಡು ಹಾಕಿಬಿಡಿ. ಆಮೇಲೆ ಇದ್ರ ಜೊತೆ ಕರಿಬೇವು, ಆಮೇಲೆ ಒಂದು ಸಣ್ಣ ಸೈಜ್ ಆಗುವಷ್ಟು ಶುಂಠಿ, ಆಮೇಲೆ ಒಂದು 4 ಹಸಿಮೆಣಸು ತಗೊಂಡಿದ್ದೀನಿ. ಹಸಿಮೆಣಸು ಬೇಕಾದರೆ ನೀವು ಕಡಿಮೆ ತಗೊಳ್ಬೋದು, ಯಾಕೆ ಹೇಳಿದರೆ ಮಕ್ಕಳು ಮನೆಯಲ್ಲಿದ್ದರೆ ಜಾಸ್ತಿ ಖಾರ ಇಷ್ಟಪಡೋಲ್ಲ. ಅದಕ್ಕೋಸ್ಕರ ನೀವು ಬೇಕಾದರೆ ಕಡಿಮೆ ಮಾಡ್ಬೋದು ಹಸಿಮೆಣಸಿನ ಪ್ರಮಾಣ. ನಮ್ಮ ಮನೆಯಲ್ಲಿ ಎಲ್ಲರೂ ಖಾರ ಜಾಸ್ತಿ ಇಷ್ಟಪಡೋದ್ರಿಂದ ನಾನು ಸ್ವಲ್ಪ 4 ತಗೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಿಂದ. ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದರೆ ಕೈಯಲ್ಲಿ ಮಿಕ್ಸ್ ಮಾಡೋ ಥರ ಆಗಲ್ಲ, ಅದಕ್ಕೆ ಕೈಯನ್ನೇ ಯೂಸ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಕೈ ತೊಳ್ಕೊಂಬಿಟ್ಟು ಮಿಕ್ಸ್ ಮಾಡಿದರೆ ಆಯಿತು. ಇವಾಗ ನಾನು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಯಾವುದಾದ್ರೂ ಸನ್ಫ್ಲವರ್ ಆಯಿಲ್ ಬೇಕಾದ್ರೆ ತಗೊಳ್ಬೋದು, ಇಲ್ಲಾಂದರೆ ತೆಂಗಿನ ಎಣ್ಣೆಯಲ್ಲೂ ಕೂಡ ಮಾಡ್ಬೋದು. ಆಮೇಲೆ ಒಂದು ಗಮನ ಇಟ್ಕೊಳ್ಬೇಕಾಗಿದ್ದು, ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಅಷ್ಟೇ ಪಕೋಡವನ್ನು ಎಣ್ಣೆಗೆ ಹಾಕಬೇಕು, ಇಲ್ಲಾಂದರೆ ಅದು ಸ್ವಲ್ಪ ಎಣ್ಣೆ ಕುಡಿಯುವ ಚಾನ್ಸಸ್ ಇದೆ. ಇವಾಗ ನೋಡ್ಬೋದು ಚೆನ್ನಾಗಿ ಎಣ್ಣೆ ಕಾದಿದೆ. ನಾನು ಒಂದೊಂದಾಗಿ ಹಾಕ್ತಾ ಇದ್ದೇನೆ. ಆಮೇಲೆ ಏನು ಶೇಪ್ ಕೊಡೋ ಅಗತ್ಯ ಇಲ್ಲ, ಸುಮ್ಮನೆ ಹಾಗೆ ಹಾಕಿ. ಇವಾಗ ನೋಡ್ಬೋದು ನೀವು ನಾನು ಹೇಗೆ ಹಾಕ್ತಿದ್ದೀನಂತ, ಆ ಥರನೇ ಫಾಲೋ ಮಾಡ್ಕೊಂಡ್ರಾಯ್ತು. ಆಮೇಲೆ ಒಮ್ಮೆಲೆ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಎಷ್ಟಾಗುತ್ತೆ ಅಷ್ಟೇ ಹಾಕಿ. ಆಮೇಲೆ ಎಣ್ಣೆ ಕೂಡ ಜಾಸ್ತಿ ತಗೊಳ್ಳಿಕ್ಕೆ ಹೋಗಬೇಡಿ, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ. ಎಷ್ಟು ಬೇಕೋ ಅಷ್ಟೇ ತಗೊಂಡು ಫ್ರೈ ಮಾಡಲಿಕ್ಕೆ ಅಗತ್ಯ ಇರುವಷ್ಟೇ ತಗೊಂಡ್ರೆ ಸಾಕು. ಇವಾಗ ಒಂದು ಬ್ಯಾಚಲ್ಲಿ ಎಷ್ಟಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕಿಬಿಡಿ. ಇವಾಗ ನಾನು ಒಂದು ಬ್ಯಾಚಿಗಾಗುವಷ್ಟು ಹಾಕಿದ್ದೀನಿ. ಆಮೇಲೆ ಇವಾಗ ಸ್ವಲ್ಪ ವೆಯ್ಟ್ ಮಾಡಬೇಕು, ಯಾಕೆ ಹೇಳಿದರೆ ಜಾಸ್ತಿ ಉರಿ ಮಾಡಲಿಕ್ಕೆ ಹೋಗಬೇಡಿ. ಸಣ್ಣ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗುವ ತನಕ ಅದನ್ನು ಫ್ರೈ ಮಾಡಬೇಕಾಗತ್ತೆ, ಇಲ್ಲಾಂದರೆ ಸರಿಯಾಗಿ ಒಳಗಡೆ ಬೆಂದಿರಲ್ಲ. ಸ್ವಲ್ಪ ಕ್ರಿಸ್ಪಿ ಆಗಬೇಕಾದ್ರೆ ಸಣ್ಣ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು. ಇವಾಗ ನೋಡ್ಬೋದು ಚೆನ್ನಾಗಿ ಇದು ಫ್ರೈ ಆಗಿದೆ ಫಸ್ಟ್ ಬ್ಯಾಚ್. ಆಮೇಲೆ ಚೆನ್ನಾಗಿ ನೋಡ್ಬೋದು ನೀವು ಕ್ರಿಸ್ಪಿಯಾಗೂ ಬಂದಿದೆ, ಚೆನ್ನಾಗಿ ಬಂದಿದೆ. ಇವಾಗ ನಾನು ಇದನ್ನು ಎಣ್ಣೆಯಿಂದ ತೆಗಿತಾ ಇದ್ದೇನೆ. ಇದನ್ನು ನಾನು ಕಾಫಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ಆಮೇಲೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ. ಆಮೇಲೆ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನೆಕ್ಸ್ಟ್ ವಿಡಿಯೋ ಜೊತೆ ಬರೋಣ. ಬಾಯ್.